ಯೂಸ್ ಮಾಡಿದ್ದಾರೆ. ಇಲ್ಲಿ ಈ ಕಡೆ ಗಾಂಧೀಜಿಯವ್ರ ಫೋಟೋ ಇದೆಯಲ್ವಾ, ಅದ್ರ ಮಿರರ್ ಇಮೇಜು ಈ ಕಡೆ ಕಾಣುತ್ತೆ. ನೀವು ಮನೆಗೆ ಹೋದ್ಮೇಲೆ ಬೇಕಾದ್ರೆ ನೋಟಲ್ಲಿ ನೋಡಿ, ಇದಕ್ಕೆ ಮಿರರ್ ಇಮೇಜ್ ಆಗಿ ಇದು ಕಾಣುತ್ತೆ. ವರ್ಟಿಕಲ್ ಆಗಿ ಇದು 100 ರೂಪೀಸ್ ಇದ್ದರೆ 100 ಅಂತ ಇರುತ್ತೆ, 500 ಅಂತ ಇದ್ದರೆ 500 ಅಂತ ಹೇಳಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದರೆ, ಇಲ್ಲಿ ನೀವೊಂದು ಈ ಇಂಕ್ ನೋಡ್ತಾ ಇದ್ದೀರಲ್ಲ, ಇದನ್ನು ನೀವು ಹಿಂಗೆ ಸ್ವಲ್ಪ ಹಿಂಗೆ ಶೇಕ್ ಮಾಡಿದರೆ ಇದು ಬೇರೆ ಬೇರೆ ಕಲರ್ ವೇರಿಯೇಷನ್ ಆಗುತ್ತೆ. ಮತ್ತು ನೀವು ಇದನ್ನು ಲೈಟಿಗೆ ಆಪೋಸಿಟಾಗಿ ಹಿಂಗೆ ಇಡೋದು ನೋಡಿದರೆ RBI ಅಂತ ಹೇಳಿ ಬರ್ತಿದೆ. RBI ಭಾರತ್ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಬರ್ತಿರುತ್ತೆ. ಅದೊಂದು ಇದ್ರದ್ದು ಸೆಕ್ಯೂರಿಟಿ ಫೀಚರ್. ಆಮೇಲೆ ಇಲ್ಲಿ ನೀವು ಇಲ್ಲಿ ಏನೋ ಒಂದು ಚಿತ್ರ ಕಾಣ್ತಾ ಇದೆ, ಹೂವಿನ ಚಿತ್ರ ಅಲ್ವಾ. ನೀವು ಹಿಂಗೆಲ್ಲ ನೋಡಿದ್ರೆ ಡೈರೆಕ್ಟ್ ಆಗಿದ್ದು ಒಂದು ಬರೀ ಚಿತ್ರ ಥರ ಕಾಣುತ್ತೆ. ಅದೇ ಹಿಂಗೆ ಹಾರಿಸೆಂಟಲ್ ಆಗಿ ಈ ಥರ ಇಟ್ಕೊಂಡು ನೋಡಿದ್ರೆ ಅದರಲ್ಲಿ ನಿಮಗೆ ಈ 500 ರೂಪೀಸ್ ನೋಟ್ ಆಗಿದ್ರೆ ನಿಮಗೆ ಇದರಲ್ಲಿ 500 ಅಂತ ಕಾಣುತ್ತೆ, 100 ಇದ್ದರೆ 100 ಅಂತ ಕಾಣುತ್ತೆ. ಅದನ್ನು ಹಿಂಗೆ ಹಾರಿಸೆಂಟಲ್ ಆಗಿ ಹಿಂಗೆ ಇಟ್ಕೊಂಡು ಹಿಂಗೆ ನೋಡಿ, ಬೇಕಾದ್ರೆ ಮನೆಗೆ ಹೋದ್ಮೇಲೆ ನೀವು ಟ್ರೈ ಮಾಡಿ ನೋಡಿ ಅದನ್ನು. ಅದೊಂದು ಇದ್ರ ಸೈಲೆಂಟ್ ಫೀಚರ್ಸ್. ಮತ್ತು ಇಲ್ಲಿ ಗೆರೆ ಕಾಣಿಸ್ತಾ ಇದೆ ನಿಮಗೆ. ಈ ಗೆರೆಗಳು ಕೂಡ ಅಷ್ಟೇ, ಇದನ್ನು ನೀವು ಹಿಂಗೆ ಡೈರೆಕ್ಟಾಗಿ ನೋಡಿದರೆ ಕಾಣಲ್ಲ, ಹಿಂಗೆ ನೋಡಿದರೆ 500 ಅಂತ ಹೇಳಿ ಕಾಣುತ್ತೆ. ಆಮೇಲೆ ಈ ಚಿಕ್ಕದಾಗಿ ಇಲ್ಲೊಂದು ನಿಮಗೆ ಒಂದು ಈ ಥರ ಮಾರ್ಕ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಅದರಲ್ಲಿ ಏನು ಬರ್ದಿರುತ್ತೆ ಅಂದರೆ RBI ಭಾರತ್ 500 ಅಂತ ಕಂಟಿನ್ಯೂಸ್ ಆಗಿ ಚಿಕ್ಕದಾಗಿ ಬರ್ದಿರುತ್ತೆ. ಇವೆಲ್ಲ ಇದ್ರ ಸೆಕ್ಯೂರಿಟಿ ಫೀಚರ್. ಆಮೇಲೆ ಈ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಮಾರ್ಕ್ಗಳನ್ನು ಈಗ ಕಾಣದೇ ಇರೋವಂಥವರೆಲ್ಲ ಇರ್ತಾರಲ್ವಾ, ಅವರಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದೊಂದು ನೋಟಿಗೆ ಒಂದೊಂದು ಲೈನ್ ಮಾರ್ಕ್ಗಳಿರುತ್ತೆ. ಅವ್ರಿಗೆ ಹಿಂಗೆ ಮುಟ್ಟು ನೋಡೋದ್ರಿಂದ ಅವರಿಗೆ ಇದು ಎಷ್ಟು ರೂಪಾಯಿ ನೋಟು ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಾಗುತ್ತೆ. ಇವೆಲ್ಲ ಇದ್ರದ್ದು ಸೆಕ್ಯೂರಿಟಿ ಫೀಚರ್ಸ್ ನೋಟಿನ ಬಗ್ಗೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡಿರೋದು ಒಳ್ಳೆಯದು. ಯಾಕೆಂತಂದರೆ ಈಗ ಭಾಳಷ್ಟು ನೀವೆಲ್ಲ ನ್ಯೂಸಲ್ಲಿ ಪೇಪರಲ್ಲಿ ನೋಡ್ತಾ ಇದ್ದೀರಾ, ತುಂಬ ಈ ಥರ ಕೋಟಾ ನೋಟುಗಳ ಚಲಾವಣೆ ತುಂಬ ಆಗ್ತಾ ಇದೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಂಡಿದ್ರೆ ಇದನ್ನು ನೀವು ಅವಾಯ್ಡ್ ಮಾಡ್ಬೋದು. ಯಾಕೆಂದರೆ ಸ್ಟೂಡೆಂಟ್ಸ್ ಕೈಯಲ್ಲೇ ಎಲ್ಲ ಇರೋದು. ಯಾಕೆಂದರೆ ನೀವು ತಿಳ್ಕೊಂಡು ಇನ್ನು ನಿಮ್ಮ ಮನೆಯವ್ರಿಗೆ ಹೇಳ್ಬೋದು, ಅಕ್ಕಪಕ್ಕದವ್ರಿಗೆ ಹೇಳ್ಬೋದು. ಸೊ ಇದನ್ನು ನಾವು ಇದ್ರ ಬಗ್ಗೆ ವಿಷಯ ತಿಳ್ಕೊಳ್ಳೋದ್ರಿಂದ ಈ ಥರದ್ದನ್ನು ಒಂದನ್ನು ನಾವು ಅವಾಯ್ಡ್ ಮಾಡ್ಬೋದು.